ಗುಡ್ ಮಾರ್ನಿಂಗ್. ಲಾಸ್ಟ್ ಕ್ಲಾಸಲ್ಲಿ ನಾವು ಐಸೋಮೆಟ್ರಿಕ್ ವ್ಯೂ ಆಫ್ ಹೆಕ್ಸಾಗೋನಲ್ ಪ್ರಿಸಮನ್ನು ನೋಡಿದ್ವಿ. ಇವತ್ತು ನಾವು ಸಿಲಿಂಡರ್ ಐಸೋಮೆಟ್ರಿಕ್ ವ್ಯೂ ಆಫ್ ಸಿಲಿಂಡರ್ ಹೇಗೆ ಡ್ರಾ ಮಾಡೋದನ್ನು ನೋಡೋಣ. ಸೊ ಇಲ್ಲಿ ಸಿಲಿಂಡರ್ ಡ್ರಾ ಮಾಡಬೇಕಾದ್ರೆ ನಮಗೆ ಡಯಾಮೀಟರ್ ಆಫ್ ದ ಸಿಲಿಂಡರ್ ಏನಿದೆ ಅದು 50 mm ಇದೆ, ಮತ್ತು ಹೈಟ್ ಬಂದು 70 mm ಇರುವಂಥ ಒಂದು ಸಿಲಿಂಡರ್ನ ನಾವು ಡ್ರಾ ಮಾಡಬೇಕಾಗಿದೆ. ಸೊ ಸಿಲಿಂಡರ್ ಅಂದರೆ ನಮಗೆ ದ ಶೇಪ್ ಆಫ್ ದ ಬೇಸ್ ಏನಿದೆ ಅದು ನಮಗೆ ಸರ್ಕಲ್ ಆಗಿರುತ್ತೆ. ಸೊ ಇಲ್ಲಿ ಟಾಪಲ್ಲೇ ಒಂದು ಸರ್ಕಲ್ ಕಾಣುತ್ತೆ ಮತ್ತು ಬಾಟಮಲ್ಲೇ ಒಂದು ಸರ್ಕಲ್ ಇದೆ. ಸೊ ಇಲ್ಲಿ ಸರ್ಕಲ್ ಐಸೋಮೆಟ್ರಿಕ್ ಅಲ್ಲೇ ನಮಗೆ ಸರ್ಕಲ್ ಇದು ರೌಂಡ್ ಶೇಪಲ್ಲೇ ಇರೋದಿಲ್ಲ. ಸೊ ಇಲ್ಲಿ ನಿಮಗೆ ಸರ್ಕಲ್ ಏನಿದೆ ಸ್ಟ್ರೆಚ್ ಆಗಿರೋ ಥರ, ಸ್ಟ್ರೆಚ್ ಅಂದರೆ ಈ ರೀತಿ ಸ್ಟ್ರೆಚ್ ಆಗಿದೆ. ಸೊ ಅದನ್ನು ನಮಗೆ ಇಲ್ಲಿ ಎಲಿಪ್ಸ್ ಶೇಪಲ್ಲೇ ಕಾಣಿಸುತ್ತೆ, ಅಂದರೆ ಅಂಡಾಕೃತಿ ಹಾಗೆ ಕಾಣಿಸುತ್ತೆ. ಸೊ ಅದನ್ನು ನಾವು ಸಿಲಿಂಡರನ್ನು ಡ್ರಾ ಮಾಡಬೇಕಾದ್ರೆ ಅದೇ ಶೇಪನ್ನು ಇಲ್ಲಿ ಡ್ರಾ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಟಾಪಲ್ಲಿ ಇರೋ ಅಂಥ ಸರ್ಕಲ್ ನಮಗೆ ನೀಟಾಗಿ ಎಲಿಪ್ಸ್ ಕಾಣುತ್ತೆ. ಸೊ ಇಲ್ಲಿ ನಿಮಗೆ ಈ ಎರಡು ಎಡ್ಜಸ್ ಮತ್ತು ಬಾಟಮಲ್ಲಿ ನಿಮಗೆ ಅರ್ಧ ಮಾತ್ರ ವಿಸಿಬಲ್ ಇದೆ. ಸೊ ಅದನ್ನಷ್ಟೇ ನಾವು ಡ್ರಾ ಮಾಡಬೇಕು. ಸೊ ಈಗ ಅದನ್ನು ಹೇಗೆ ಡ್ರಾ ಮಾಡೋದು ಅನ್ನೋದನ್ನು ನೋಡೋಣ. ಸೊ ಫಸ್ಟ್ ಇಲ್ಲಿ ನೋಡಿ, ಡಯಾಮೀಟರ್ ಆಫ್ ದ ಸರ್ಕಲ್ ಏನಿದೆ ಅದು 50 mm ಇದೆ. ಸೊ ಇಲ್ಲಿ 50 mm ಡಯಾಮೀಟರ್ ಏನಿದೆ, ಸೊ ಅದನ್ನು ನಾವು ಈ ಸರ್ಕಲನ್ನು ಒಂದು ಬಾಕ್ಸ್ ಒಳಗಡೆ ಫಿಟ್ ಮಾಡಿದರೆ, ಸೊ ಆ ಒಂದು ಬಾಕ್ಸಿಂದು ಸೈಜ್ ಏನು ಬರುತ್ತೆ, ಡಯಾಮೀಟರ್ ಎಷ್ಟಿದೆ ಅಷ್ಟೇ ಸೈಜಿಂದು ನಾವು ಒಂದು ಸ್ಕ್ವೇರನ್ನು ಹಾಕ್ಕೋಬೇಕಾಗುತ್ತೆ. 50 ಡಯಾಮೀಟರ್ ಇತ್ತಂದರೆ 50/50 ಸ್ಕ್ವೇರ್. ಈಗ ಸ್ಕ್ವೇರ್ ಡ್ರಾ ಮಾಡಬೇಕಾದ್ರೆ ಐಸೋಮೆಟ್ರಿಕಲ್ಲೇ ನಮಗೆ ಅದರದ್ದು ವ್ಯೂನ ಡ್ರಾ ಮಾಡ್ಕೊಳ್ಳೋಣ. ಮೊದಲಾಗಿ ನಾವು 50 mm ಸ್ಕ್ವೇರಿಂದು ಐಸೋಮೆಟ್ರಿಕ್ ವ್ಯೂನ ಡ್ರಾ ಮಾಡೋಣ. ಸೊ ಇಲ್ಲಿ ಐಸೋಮೆಟ್ರಿಕ್ ವ್ಯೂ ಡ್ರಾ ಮಾಡಬೇಕಾದ್ರೆ ಫಸ್ಟ್ ನಾವೇನು ಮಾಡ್ತೀವಿ, ಒಂದು ಸ್ಟ್ರೇಟ್ ಲೈನ್, ಅದರಲ್ಲಿ ನಿಮಗೆ 30 ಡಿಗ್ರಿ ಮತ್ತು 30, 90, 30ನ ಮಾರ್ಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ 30 ಡಿಗ್ರಿ, 90 ಡಿಗ್ರಿ ಮತ್ತು 30 ಡಿಗ್ರಿ ಮಾರ್ಕ್ ಮಾಡಿಕೊಂಡು ನಿಮಗೆ 50 mm ಮಾರ್ಕ್ ಮಾಡ್ಕೊಳ್ಳಿ. ಡಯಾಮೀಟರ್ ಎಷ್ಟಿದೆ ಅಷ್ಟನ್ನು ನಾವು ಸ್ಕ್ವೇರ್ ಡ್ರಾ ಮಾಡಬೇಕು. ಬಟ್ ಇಲ್ಲಿ ಸ್ಕ್ವೇರ್ ಅಂದಾಗ ಐಸೋಮೆಟ್ರಿಕ್ ವ್ಯೂ ಆಫ್ ಎ ಸ್ಕ್ವೇರ್ ಅಂದರೆ 30 ಡಿಗ್ರಿನಲ್ಲೇ ಅದನ್ನು ಡ್ರಾ ಮಾಡಬೇಕು. ಸಪೋಸ್ ನಮಗೆ ರೇಡಿಯಸ್ ಕೊಟ್ಟಿದ್ದೆ ಆದರೆ ರೇಡಿಯಸ್ ಎಷ್ಟಿದೆ ಅದಕ್ಕೆ ಡಬಲ್ ಡಯಾಮೀಟರ್ನ ತಗೋಬೇಕು. ಫಾರ್ ಎಕ್ಸಾಂಪಲ್ ನಮಗೆ ರೇಡಿಯಸ್ 30 ಕೊಟ್ಟಿದ್ದೆ ಆದರೆ ಡಯಾಮೀಟರ್ ಬಂದು 60 mm ತಗೋಬೇಕು. ಸೊ ನಾನು ಇಲ್ಲಿ ಸ್ವಲ್ಪ ಥಿಕ್ಕಾಗೇ ಡ್ರಾ ಮಾಡಿದ್ದೀನಿ, ನಿಮಗೆ ಕ್ಯಾಮೆರಾ ಬೆಳಕಲ್ಲೇ ಕಾಣಲ್ಲ ಅಂತ. ಬಟ್ ನೀವು ಡ್ರಾ ಮಾಡಬೇಕಾದ್ರೆ ಲೈಟಾಗೆ ಡ್ರಾ ಮಾಡಿ. ಇದು ಆಯಿತು ನಮಗೆ ಸ್ಕ್ವೇರ್, ಐಸೋಮೆಟ್ರಿಕ್ ವ್ಯೂ ಆಫ್ ಎ ಸ್ಕ್ವೇರ್. ಸೊ ಇಲ್ಲಿ 50 mm ಇದೆ. ಸೊ 25 mmಗೆ ಒಂದು ಪಾಯಿಂಟನ್ನು ಮಾರ್ಕ್ ಮಾಡ್ಕೊಳ್ಳಿ. 20, 25 ಹಾಗೆ ಇಲ್ಲಿ 20, 25 ಇಲ್ಲಿನೂ 25. ಈಗ ಏನು ಮಾಡಬೇಕು, ಈ ಪಾಯಿಂಟಿಂದ ಡಯಾಗೋನಲ್ ಪಾಯಿಂಟ್ ಏನಿದೆ ಈ ಪಾಯಿಂಟಿಂದ ಈ ಸೆಂಟರ್ ಪಾಯಿಂಟ್ಗೆ ನಾವು ಜಾಯಿಂಟ್ ಮಾಡ್ಕೋಬೇಕು. ಈ ಎರಡು ಪಾಯಿಂಟನ್ನು ಜಾಯಿಂಟ್ ಮಾಡ್ಕೋಬೇಕು ಹೀಗೆ. ಅದೇ ಥರ ಇಲ್ಲಿ ಈ ಡಯಾಗೋನಲ್ ಪಾಯಿಂಟಿಂದ ಇದು ಸೆಂಟ್ರ್ ಪಾಯಿಂಟ್, ಮತ್ತು ಈ ಡಯಾಗೋನಲ್ ಪಾಯಿಂಟಿಂದ ಈ ಸೆಂಟ್ರ್ ಪಾಯಿಂಟನ್ನು ಜಾಯಿಂಟ್ ಮಾಡ್ಕೊಂಡಿದ್ದೀವಿ. ಈಗ ನಮಗೆ ಇಲ್ಲಿ ಒಂದು ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಸಿಗ್ತಾ ಇದೆ, ಇಲ್ಲಿ ಮತ್ತು ಇಲ್ಲಿ. ಈಗ ಏನು ಮಾಡಬೇಕು,
ಈ ಡೈಗೊನಲ್ ಪಾಯಿಂಟಿಂದ ಇದು ರೇಡಿಯಸ್ ತಗೊಂಡು ನಿಮಗೆ ಇಲ್ಲಿ ಒಂದು ಆರ್ಕನ್ನು ಹಾಕ್ಕೊಳ್ಳಿ. ಇಷ್ಟೇ ರೇಡಿಯಸ್ ತಗೊಂಡು ಇಲ್ಲಿ ಒಂದು ಆರ್ಕನ್ನು ಡ್ರಾ ಮಾಡ್ಕೊಳ್ಳಿ. ಅದೇ ಥರ ಈ ಡೈಗೊನಲ್ ಪಾಯಿಂಟಿಂದ ಇಲ್ಲಿ ಒಂದು ಆರ್ಕ್. ಈಗ ಈ ಪಾಯಿಂಟಿಂದ ಒಂದು ಆರ್ಕ್, ಅದೇ ಥರ ಈ ಪಾಯಿಂಟಿಂದ ಒಂದು ಆರ್ಕ್. ಸೊ ಇಲ್ಲಿ ನಿಮಗೆ ಒಂದು ಎಲಿಪ್ಸ್ ಸಿಕ್ತು. ಈಗ ಏನು ಮಾಡಬೇಕು, ಇಲ್ಲಿಂದ ನಾವು ಏನು ಸ್ಕ್ವೇರ್ ಹಾಕಿದ್ದೀವಿ ಆ ಸ್ಕ್ವೇರ್ ಪಾಯಿಂಟಿಂದ ಹೈಟ್ ಆಫ್ ದ ಸಿಲಿಂಡರ್ ಎಷ್ಟಿದೆ 70 mm. ಸೊ 70 mm ಲೈನನ್ನು ಹಾಕ್ಕೊಳ್ಳಿ. ಈಗ ಇಲ್ಲಿ ನಾವು 70 mm ಪಾಯಿಂಟ್ಸನ್ನು ಏನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅದಷ್ಟೂ ಜಾಯಿಂಟ್ ಮಾಡಿ. ಸರಿ, ಇಲ್ಲಿ ಬಾಟಮಲ್ಲಿ ನೀವು ಹೇಗೆ ಎಲಿಪ್ಸನ್ನು ಡ್ರಾ ಮಾಡಿದ್ದೀರಾ ಅದೇ ಸೇಮ್ ಪ್ರೊಸೀಜರಲ್ಲಿ ಇಲ್ಲಿನೂ ಒಂದು ಎಲಿಪ್ಸನ್ನು ನಾವು ಡ್ರಾ ಮಾಡಬೇಕು. ಸೊ ಇಲ್ಲಿ 25 mm ಅಲ್ಲಿ ಒಂದೊಂದು ಪಾಯಿಂಟ್ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಡೈಗೊನಲ್ ಪಾಯಿಂಟಿಂದ ಸೆಂಟರ್ ಪಾಯಿಂಟ್ಗೆ ಒಂದೊಂದು ಲೈನ್. ಪ್ರೊಸೀಜರ್ ಮಾಡ್ತೀರಾ ಅಂತ ಪ್ರತಿಯೊಂದು ಲೈನು ತುಂಬಾ ಲೈಟಾಗಿರಬೇಕು. ಆದರೆ ನಾನು ಇಲ್ಲಿ ಥಿಕ್ಕಾಗೆ ಡ್ರಾ ಮಾಡ್ತಾ ಇದ್ದೀನಿ, ಯಾಕೆ ಅಂದರೆ ಕ್ಯಾಮೆರಾ ಬೆಳಕಲ್ಲಿ ನಿಮಗೆ ಕಾಣೋದಿಲ್ಲ. ಸೊ ಹಾಗಾಗಿ ನಾನು ಅದನ್ನು ಥಿಕ್ಕಾಗೆ ಡ್ರಾ ಮಾಡಿದ್ದೀನಿ. ಇಲ್ಲಿ ಈಗ ಇಲ್ಲಿರೋ ಅಂಥ ಒಂದು ಪಾಯಿಂಟ್, ಇದು ಈ ಪಾಯಿಂಟಿಂದ ಇಷ್ಟು ರೇಡಿಯಸನ್ನು ತಗೋಬೇಕು. ಸೊ ಇಲ್ಲಿಂದ ಇಷ್ಟು ರೇಡಿಯಸ್ ತೊಗೊಂಡು ಇಲ್ಲಿ ಒಂದು ಆರ್ಕ್ ಬರುತ್ತೆ. ಈ ಪಾಯಿಂಟಿಂದ ಇಷ್ಟು ರೇಡಿಯಸ್ ತೊಗೊಂಡು ಇಲ್ಲಿ ಒಂದು ಆರ್ಕ್ ಬರುತ್ತೆ. ಈ ಪಾಯಿಂಟಿಂದ ನಿಮಗಿದು ರೇಡಿಯಸ್, ಇಲ್ಲಿಂದ ಒಂದು ಆರ್ಕ್. ಈ ಪಾಯಿಂಟಿಂದ ಇಷ್ಟು ರೇಡಿಯಸ್ ತೊಗೊಂಡು ಇಲ್ಲಿಂದ ಒಂದು ಆರ್ಕನ್ನು ಡ್ರಾ ಮಾಡ್ಕೊಳ್ಳಿ. ಈಗ ಇಲ್ಲಿ ಏನಾಯಿತು ನಿಮಗೆ ಕಾಣಲಿ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಈ ಆರ್ಕ್ನ ಥಿಕ್ ಮಾಡ್ತಾಯಿದ್ದೀನಿ.
ನಾವು ಡ್ರಾ ಮಾಡಿರೋಂಥ ಆರ್ಕ್ ಇಲ್ಲಿದೆ. ಈಗ ಇದು ನಿಮ್ಮದು ಎಲಿಪ್ಸನ್ನು ನೀವು ಡ್ರಾ ಮಾಡಿದ್ದೀರಾ. ಇಲ್ಲಿ ಈ ಎಡ್ಜಸ್ನ ಜಾಯಿಂಟ್ ಮಾಡ್ಕೊಳ್ಳಿ. ಇದು ನಿಮ್ಮದು ಸಿಲಿಂಡರ್. ಈ ಒಳಗಡೆ ಇರೋ ಅಂಥ ಎಡ್ಜ್ ನಿಮಗೆ ಕಾಣೋದಿಲ್ಲ. ಸೊ ನಿಮಗೆ ಕಾಣಿಸೋದೇನಿದೆ, ಓನ್ಲಿ ದಿಸ್ ಎಡ್ಜ್. ಸೊ ಇಲ್ಲಿ ನಿಮ್ದು ಏನಾಯಿತು, ಸಿಲಿಂಡರ್ನ ನಾವು ಡ್ರಾ ಮಾಡಿದ್ವಿ. ಸಿಲಿಂಡರ್ ಡಯಾಮೀಟರ್ ಎಷ್ಟಿದೆ, 50 mm ಡಯಾಮೀಟರ್ ಇರೋ ಅಂಥ ಒಂದು ಸಿಲಿಂಡರ್. ಹೈಟ್ ಬಂದು 70 mm ಇದೆ. ನಿಮಗೆ ಈ ಒಳಗಡೆ ಎಡ್ಜ್ ಕಾಣೋದಿಲ್ಲ. ಸೊ ಇಲ್ಲಿ ನಿಮಗೆ ಇದನ್ನು ಅಷ್ಟೇ ನಾವು ಏನು ಮಾಡಿದ್ದೀವಿ, ಥಿಕ್ ಮಾಡಿದ್ದೀವಿ. ಸೊ ಇಲ್ಲಿ ನಾವು ಡ್ರಾ ಮಾಡಿರೋದೇನಿದೆ, ಸಿಲಿಂಡರ್. ಈಗ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಏನು ನೋಡ್ತೀವಿ ಅಂದರೆ, ಒಂದು ಐಸೋಮೆಟ್ರಿಕ್ ಆಬ್ಜೆಕ್ಟಲ್ಲಿ ಇರೋ ಅಂಥ ಒಂದು ಸರ್ಕಲ್ ಸೈಡಿಂದ, ಫ್ರಂಟಿಂದ ಮತ್ತು ಟಾಪಿಂದ ನೋಡಿದಾಗ ಹೇಗೆ ಕಾಣುತ್ತೆ ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು.